ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದೆ. ಈ ಬಗ್ಗೆ ಒಂದು ದೂರದಾರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಪರವಾಗಿ ವಾದ ಮಂಡನೆ ಮಾಡ್ತಕ್ಕಂಥ ಒಂದು ಲಕ್ಷ್ಮೀ ಅಯ್ಯಂಗಾರ್ ನಮ್ಮ ಜೊತೆ ಇದೆ. ಅವ್ರನ್ನೇ ಕೇಳೋಣ, ವಾದ ವಿವಾದಗಳು ಹೆಂಗಿತ್ತು, ಪ್ರಾಸಿಕ್ಯೂಷನ್ಗೆ ಏನೇನು ಸಮಸ್ಯೆಗಳಿತ್ತು, ಏನೆಲ್ಲ ಸಾಲ್ವ್ ಆಗಿದೆ. ಮೇಡಮ್, ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ ಅಂದರೆ ಹೈಕೋರ್ಟ್ ಎತ್ತಿ ಹಿಡಿದಿದೆ, ಏನು ಹೇಳೋಕ್ಕೆ ಬಯಸ್ತೀರಿ? ನೀವು ಸ್ನೇಹಮಯಿ ಕೃಷ್ಣ ಪರವಾಗಿ ವಾದ ಮಾಡಿದ್ದು ಏನು ಹೇಳ್ತೀರಿ ಮೇಡಮ್? ಈ ಆರ್ಡರ್ ಡೀಟೇಲ್ಡಾಗಿ ಎಲ್ಲ ಆಸ್ಪೆಕ್ಟ್ಸ್ ಕವರ್ ಮಾಡಿ ಇಟ್ ಇಸ್ ಕಮ್ ಟು ಅ ಕನ್ಕ್ಲೂಷನ್ ದಟ್ ಗವರ್ನರ್ದು ಅಪ್ರೂವಲ್ ಸರಿಗಿತ್ತು ಅಂತ. ಸೊ ಈಗ ನಾವು ನಾಳೆ ಸ್ಪೆಷಲ್ ಕೋರ್ಟ್ ಮುಂದೆ ಹೋಗಿ ಅಲ್ಲಿ ಜಡ್ಜ್ಮೆಂಟ್ ತೊಗೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿ ಅಂತ ಕೇಳ್ಕೊತೀವಿ. ಮೇಡಮ್, ಈಗ ಒಂದು ಕಡೆ ಏಕ ಸದಸ್ಯ ಪೀಠದಿಂದ ಒಂದು ಆದೇಶ ಹೊರಬಿದೆ. ಸೊ ಒಂದು ದ್ವಿಸದಸ್ಯ ಪೀಠ ಆಗಲಿ ಮತ್ತು ಪಂಚಸದಸ್ಯ ಪೀಠಕ್ಕೆ ಮೊರೆ ಹೋಗುವ ಸಾಧ್ಯತೆ ಮತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ, ಇದಕ್ಕೆ ನಿಮ್ಮ ಹೋರಾಟ ಯಾವ ಥರ ಇರ್ತದೆ? ಅದು ಅವರು ಎಲ್ಲಿ ಹೋಗ್ತಾರೆ ಅಪೀಲಲ್ಲಿ, ಅದು ಅವ್ರ ಡಿಸಿಷನ್ನು. ಆದರೆ ನಾವು ಎಲ್ಲ ಕಡೆ ನಾವು ಡಿಫೆಂಡ್ ಮಾಡಬೇಕು. ಮೊದಲಿಂದ ನಾವು ಮಾಡಿರೋದು ಸರಿ ಅಂತ. ಬಟ್ ಗವರ್ನರ್ಸ್ ಡಿಸಿಷನ್ನು ಅದು ಇಟ್ಸ್ ಲೆಫ್ಟ್ ಟು ದ ಕೋರ್ಟ್ ಟು ಡಿಸೈಡ್. ನಾವು ಬರೀ ನಮ್ಮ ಜಸ್ಟಿಫಿಕೇಷನ್, ನಾವು ನಮ್ಮ ಕಡೆಯಿಂದ ನಾವು ಅರ್ಜಿ ಹೆಂಗೆ ಹಾಕಿದ್ದೀವಿ ನಾವು ಡಿಫೆಂಡ್ ಮಾಡಬೇಕು. ಈ ಸಿಂಗಲ್ ಬೆಂಚ್ ಆರ್ಡರ್ ತಪ್ಪು ಅಂತ ಅದು ಅವ್ರ ಆರ್ಗ್ಯುಮೆಂಟ್ ಮಾಡಬೇಕು. ಅಂದರೆ ಮುಂದೆ ಈಗ ಸುಪ್ರೀಂ ಕೋರ್ಟಿಗೆ ಹೋದರೆ ನಿಮ್ಮ ಹೋರಾಟ ರೂಪುರೇಷೆಗಳು ಹೆಂಗಿರುತ್ತೆ, ಏನೇನು ಇರುತ್ತೆ ಮೇಡಮ್? ಅಂದರೆ ಅವರ ಪರ ವಿರೋಧವಾಗಿ ವಾದಗಳು ಯಾವ ಥರ ಇರುತ್ತೆ? ವಿರೋಧವಾಗಿ ವಾದ ನಾವು ಇಲ್ಲಿ ಮೇನ್ ಮಾಡಿದ್ವಿ ಅದೇ ಕಂಟಿನ್ಯೂ ಆಗುತ್ತೆ. ಹಿಸ್ಟ್ರಿ ಆಫ್ ದಿ ಎಂಟೈರ್ ಟ್ರಾನ್ಸಾಕ್ಷನ್ ದಟ್ ಟುಕ್ ಪ್ಲೇಸ್ ನಾವು ಹೇಳ್ಕೊಂಡು ಹೋದರೆ, ಆಮೇಲೆ ಹೇಗೆ ಪವರ್ ವಾಸ್ ಯುಟಿಲೈಸ್ಡ್ ಟು ಗೇನ್ ರಾಂಗ್ಫುಲಿ ಅಂತ ನಾವು ಅದನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಅದನ್ನು ಬಿಟ್ಟು ಈಗ ಮೇನ್ಲಿ ಗವರ್ನರ್ಸ್ ಅಪ್ರೂವಲ್ ಸರಿಗಿತ್ತೋ ಇಲ್ವೋ ಅಂತ ಡಿಸೈಡ್ ಮಾಡಬೇಕು. ಇನ್ ವಾಟ್ ವೇ ವಿ ಕ್ಯಾನ್ ಅಸಿಸ್ಟ್ ವಿ ವಿಲ್ ಅಸಿಸ್ಟ್, ಬಟ್ ಇಟ್ಸ್ ಅಲ್ಟಿಮೇಟ್ಲಿ ಅಪ್ ಟು ದ ಕೋರ್ಟ್ಸ್. ಮೇಡಮ್, ಈಗ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿತಾರೆ ಅಂದ್ಬಿಟ್ಟು ಮತ್ತು ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ, ನಿಮಗೆ ನಿರೀಕ್ಷೆ ಇತ್ತಾ ಮೇಡಮ್? ಅಷ್ಟೊಂದು ಸುಲಭ ಇತ್ತಾ ಅಂತ? ಅದು ನಾವು ಪ್ರೆಡಿಕ್ಟ್ ಮಾಡೋಕ್ಕೆ ಬರೋಲ್ಲ. ನಾಟ್ ಡಿಡ್ ವಿ ಹ್ಯಾವ್ ಎನಿ ಒಪಿನಿಯನ್. ನಾವು ಕಾಯ್ತಾ ಇದ್ವಿ ಜಡ್ಜ್ಮೆಂಟ್ಗೆ. ವಿ ಗ್ರೇಟ್ಫುಲ್ ದ್ಯಾಟ್ ದಿ ಆರ್ಡರ್ ಇಸ್ ಇನ್ ಫೇವರ್ ಆಫ್ ದಿ ಕಂಪ್ಲೇನೆಂಟ್ಸ್. ಈಗ ದಿ ಆರ್ಡರ್ ಇಸ್ ಆಲ್ಸೋ ವೆರಿ ಡೀಟೇಲ್ಡ್. ಸೊ ನೋಡೋಣ ಈಗ ಅವ್ರು ಹೆಂಗೆ ನಡೆಸ್ತಾರೆ ಅಂತ. ಕೊನೆಯದಾಗಿ ಅಂದರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಸಾಕ್ಷಿಗಳು ತುಂಬ ಇದ್ದಾವೆ, ತನಿಖೆ ಆಗುತ್ತಾ? ನಿಮ್ಮ ಪ್ರಕಾರ ಏನಾಗ್ಬೋದು ಅಂತ? ದಾಖಲೆ ಎಲ್ಲ ಸರಿಗಿದೆ. ದಿ ಡಾಕ್ಯುಮೆಂಟ್ಸ್ ಆರ್ ಆಲ್ ಎಕ್ಸೆಪ್ಷನಲಿ ಗುಡ್ ಇನ್ ಟರ್ಮ್ಸ್ ಆಫ್ ಫೈಂಡಿಂಗ್ ಫಾಲ್ಟ್ ವಿತ್ ದಿ ಎಂಟೈರ್ ಪ್ರಾಸೆಸ್. ನಾವು ಎವಿಡೆನ್ಸಲ್ಲಿ ನಮಗೇನು ಪ್ರಾಬ್ಲಮ್ ಇರಲ್ಲ. ವಿಟ್ನೆಸಸ್ ಎಲ್ಲ ಸ್ವಲ್ಪ ಅದೆಲ್ಲ ಆಮೇಲೆ ಬರುತ್ತೆ. ಇಟ್ ಇಸ್ ಸ್ಟಿಲ್ ಟೂ ಪ್ರೆಮೆಚ್ಯೂರ್ ಸ್ಟೇಜ್ ಟು ಗೋ ಇನ್ ಟು ದ್ಯಾಟ್. ಈಗ ಬರೀ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಆವಾಗ ನೋಡೋಣ. ಸೆಕ್ಷನ್ 19 ಆಮೇಲೆ ಬರುತ್ತೆ, ಆವಾಗ ನೋಡೋಣ. ಥ್ಯಾಂಕ್ ಯು. ಇದು ಲಕ್ಷ್ಮೀ ಅಯ್ಯಂಗಾರ್ ಅವರು ಮಾತಾಗುತ್ತೆ. ಕ್ಯಾಮ್ರಾಮನ್ ವಿನಯ್ ಜೊತೆ ವಿನೋದ್ ಎಂ ಕಮ್ತಾರ್, ಐಶ್ವರ್ಯ ನ್ಯೂಸ್, ಬೆಂಗಳೂರು.